ವೆಲ್ಕಮ್ ಬ್ಯಾಕ್ ಟು ಹೇಮಾ ಬಿ ಜಿ ಚಾನಲ್. ಇವತ್ತು ನಾನು ತರಕಾರಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಸಾಮಾನ್ಯವಾಗಿ ತೊಗರಿಬೇಳೆ ಅಮ್ಮ ಯೂಸ್ ಮಾಡ್ತಾರೆ. ನಾನು ಕೇರಳದಲ್ಲಿ ಹೆಸರುಬೇಳೆ ಯೂಸ್ ಮಾಡ್ತಾರೆ ನಮ್ಮ ಅತ್ತೆ ಅಂದ್ಬಿಟ್ಟು ನಾನು ಹೆಸರುಬೇಳೆನೇ ಯೂಸ್ ಮಾಡ್ತೀನಿ. ಸ್ವಲ್ಪ ಬೇಗನೂ ಆಗುತ್ತೆ. ತೊಗರಿಬೇಳೆ ಅಂದರೆ ಅದು ಬೇಯೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಹೆಸರುಬೇಳೆ ಆದರೆ ದೇಹಕ್ಕೆ ತಂಪು ಆಗುತ್ತೆ ಮತ್ತು ಒಳ್ಳೆಯದು ಆರೋಗ್ಯಕ್ಕೆ. ತೊಗರಿಬೇಳೆ ಬಂದು ಸ್ವಲ್ಪ ಗ್ಯಾಸ್ ಅಂತ ಹೇಳ್ತಾರೆ. ಸೊ ನಾನು ಹಾಗಾಗಿ ಹೆಸರುಬೇಳೆನೇ ಯೂಸ್ ಮಾಡ್ತಾಯಿದ್ದೀನಿ. ಹೆಸರುಬೇಳೆ ತೊಳೆದ್ಬಿಟ್ಟು ಇಟ್ಟಿದ್ದೀನಿ. ಇವಾಗ ಅದಕ್ಕೆ ಒಂದು ಟೊಮೊಟೊ ಮತ್ತು ಒಂದು ಈರುಳ್ಳಿ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಉದ್ದಕ್ಕೆ ಹೆಚ್ಚಿಬಿಟ್ಟು ಅದನ್ನು. ಸೊ ಅದಾದಮೇಲೆ ನಾನು ಇದಕ್ಕೆ ಇವಾಗ ಸ್ವಲ್ಪ ಅರಿಶಿನ ಹಾಕ್ತೀನಿ. ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ಪೂನು ಜೀರಿಗೆ ಹಾಕಿ ಇವಾಗ ಇದನ್ನು ಹಾಕಿದ್ಮೇಲೆ ಏನು ಮಾಡ್ತೀನಿ ನಾನು, ಒಂದೆರಡು ವಿಶಿಲು ಬೇಯೋದಕ್ಕೆ ನಾನು ಇಡ್ತೀನಿ. ಸೊ ಅದು ಚೆನ್ನಾಗಿ ಬೆಂದಾದಮೇಲೆ 2 ವಿಶಿಲ್ ಬೆಂದಾದಮೇಲೆ ನಾನು ಅದನ್ನು ಚೆನ್ನಾಗಿ ಮಸ್ಕೊಳ್ತೀನಿ. ನೋಡಿ, ಅರಿಶಿನ ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ಪೂನು ಜೀರಿಗೆ ಹಾಕ್ತಾಯಿದ್ದೀನಿ. ಒಂದು ಸ್ಪೂನ್ ಅಂದರೆ ಅದು ಒಂದು ಟೇಬಲ್ ಸ್ಪೂನ್ ಅಂತಾರಲ್ಲ, ಸ್ಮಾಲ್ ಸ್ಪೂನು. ಸೊ ಅದರೊಳಗೆ ಅರಿಶಿನ ಹಾಕ್ತಾಯಿದ್ದೀನಿ. ಇದೆರಡು ಹಾಕ್ಬಿಟ್ಟು ಸೊ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ವಿಶಿಲ್ ಹಾಕಿದ್ರೆ ಸಾಕಾಗುತ್ತೆ. ಸೊ ಅದಾದ ನಂತರ ಅದು ತಣ್ಣಗಾಗಬೇಕು. ವಿಶಿಲ್ ಆಗಿದ ತಕ್ಷಣ ತಣ್ಣಗಾದ್ಮೇಲೆ ನಾವು ಅದನ್ನು ಮಸ್ಕೋಬೇಕು ಚೆನ್ನಾಗಿ. ಸೊ ಅದು ಬೇಗನೆ ಇದಾಗಿಬಿಡುತ್ತೆ. ತೊಗರಿಬೇಳೆ ಒಂದು ವಿಶಿಲ್ಗೂ ಸಹ ಅದು ಬೇಗನೆ ಇದಾಗುತ್ತೆ, ಬೆಂದಿರುತ್ತೆ ಒಳಗಡೆ. ತೊಗರಿಬೇಳೆ ಅಂದರೆ ಸಿಕ್ಕಾಪಟ್ಟೆ ಒಂದು 3-4 ವಿಶಿಲ್ ಹಾಕ್ಸ್ಬೇಕಾಗುತ್ತೆ. ಇದಕ್ಕೆ ಸಾಕು 1-2 ವಿಶಿಲ್ ಆದರೆ ತುಂಬ ಚೆನ್ನಾಗಿ ಇದಾಗಿರುತ್ತೆ. ನಾವು ಅದನ್ನು ಒಂದು ಅದನ್ನು ವಿಶಿಲ್ ಹೊಡೆದ್ರೆ ಸಾಕಾಗುತ್ತೆ. ನೋಡಿ, ಒಂದು ಕಡೆ ಅನ್ನಕ್ಕಿಟ್ಟಿದ್ದೀನಿ, ಅನ್ನ ಬೇಯ್ತಾಯಿದೆ. ಇನ್ನೊಂದು ಕಡೆ ಬಿಸಿನೀರು ಇಟ್ಟಿದ್ದೀನಿ. ಸೊ ಇವತ್ತು ಮಾರ್ನಿಂಗ್ ಎದ್ದ ತಕ್ಷಣ ನಾನು ಫಸ್ಟ್ ಗ್ಯಾಸ್ ಅಂಟಿದ ತಕ್ಷಣ ಒಂದು ಕಡೆ ಬಿಸಿನೀರು ಇಡ್ತೀನಿ, ಮತ್ತೊಂದು ಕಡೆ ಅನ್ನಕ್ಕೆ ಇಡ್ತೀನಿ. ಮತ್ತು ಇನ್ನು ಸಾಂಬಾರು ಮತ್ತು ಟೀ ಹಾಗೆ ಪಲ್ಯ ಆ ಥರ ಒಂದೊಂದಾಗಿ ಇಡ್ತೀನಿ. ಮೇಯ್ನ್ ಅಂದರೆ ರಾತ್ರಿನೇ ಅಕ್ಕಿನ ವಾಶ್ ಮಾಡಿ ಇಟ್ಕೊಂಡಿರ್ತೇನೆ ಎಲ್ಲ ನೆನೆಸ್ಬಿಟ್ಟು. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಅನ್ನ ಇಡೋಕ್ಕೆ ಬಿಸಿನೀರು ಇಟ್ಟು ಇದೆಲ್ಲ ಮಾಡ್ಕೊಳ್ಳೋಕ್ಕೆ ಈಸಿ ಅನಿಸುತ್ತೆ. ಸರಿ ಅಂದ್ಬಿಟ್ಟು ಅದು 2 ವಿಶಿಲ್ ಆಗಲಿ ಅಂದ್ಬಿಟ್ಟು ಅದಿಟ್ಟೆ. ವಿಶಿಲ್ ಆಗಿದೆ ಅದು. ಸೊ ಇವಾಗ ತರಕಾರಿಗಳ ಹೆಚ್ಚನ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ಸೊ ಎಲ್ಲ ಮಸ್ಕೊಂಡಿದ್ದೀನಿ. ಅದಾದಮೇಲೆ ತರಕಾರಿ ಇಟ್ಟಿದ್ನಲ್ಲ ಅದೆಲ್ಲ ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ. ಕ್ಯಾರೆಟು, ಬೀನ್ಸು, ನೌಕಲು ಮತ್ತು ಸಾಂಬಾರು ಸೌತೆಕಾಯಿ, ಒಂದು ಬಾಳೆಕಾಯಿ ಇತ್ತು. ಸೊ ಕೇರಳದಲ್ಲಿ ತುಂಬಾ ತರಕಾರಿ ಹಾಕ್ತಾರೆ. ನಾನು ಹಾಕಿರೋದೇ ಒಂದು 4-5. ಸೊ ಸಾಂಬಾರು ಪೌಡ್ರ್ ಹಾಕ್ತೆ 1-2 ಸ್ಪೂನು, ಸ್ವಲ್ಪ ಒಂದು ಅರ್ಧ ಸ್ಪೂನು ಚಿಲ್ಲಿ ಪೌಡ್ರ್, ಮೆಣಸಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೆ. ಸೊ ಕೇರಳದಲ್ಲಿ ಅಂದರೆ ಒಂದು 10 ಥರ ವೆರೈಟಿ ತರಕಾರಿಗಳು ಹಾಕ್ತಾರೆ. ಅಂದರೆ ಅದಕ್ಕೆ ನುಗ್ಗೆಕಾಯಿ, 2 ಟೈಪ್ ಬದನೆಕಾಯಿ, ಬ್ಲ್ಯಾಕ್ ಮತ್ತು ವೈಟ್ ಬದನೆಕಾಯಿ ಬರ್ತದೆ, ಅದು ಆಲೂಗಡ್ಡೆ ಸುಮಾರು ಹಾಕ್ತಾರೆ. ನಾನು ಸ್ವಲ್ಪನೇ ಇದ್ದಿದ್ದು ಇರಲಿ ಅಂದ್ಬಿಟ್ಟು ಇಷ್ಟನ್ನೇ ಹಾಕಿದೆ. ಮತ್ತು ಅದಾದಮೇಲೆ ಹುಣ್ಸೆಹಣ್ಣನ್ನ ಬಿಸಿನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೆ. ಸರಿ, ಅದರ ರಸನೂ ಹುಣ್ಸೆಹಣ್ಣು ರಸ ಬಿಟ್ಕೊಂಡಿರುತ್ತೆ, ಬಿಸಿನೀರಲ್ಲಿ ನೆನೆಸಿದ್ರೆ ಬೇಗ. ಸೊ ಅದು ಸಹ ಸ್ವಲ್ಪ ಹಾಕ್ತೆ ಹುಣ್ಸೆಹಣ್ಣು. ಸೊ ಟೊಮೊಟೊ ಹಾಕಿರೋದ್ರಿಂದ ಹುಣ್ಸೆಹಣ್ಣು ತುಂಬ ಜಾಸ್ತಿ ಬೇಡ, ಒಂದು ಗೋಳಿ ಗಾತ್ರದಷ್ಟು ಹುಣ್ಸೆಹಣ್ಣನ್ನ ಬಿಸಿನೀರಲ್ಲಿ ನೆನೆಸಿ ಅದನ್ನು ಹಾಕ್ಬಿಟ್ಟು ಸರಿ ಅದು ಚೆನ್ನಾಗಿ ಕುದಿ ಬರುತ್ತಲ್ಲ, ಅದು ಚೆನ್ನಾಗಿ ಕುದಿ ಬಂದಾಗ ಅದನ್ನ ಕ್ಲೋಸ್ ಮಾಡ್ತೀನಿ. ಕೆಲವ್ರು ಏನು ಮಾಡ್ತಾರೆ, ಈ ತರಕಾರಿ ಹಾಕಿದ ತಕ್ಷಣವೇ ಕ್ಲೋಸ್ ಮಾಡ್ತಾರೆ. ಸೊ ಚೆನ್ನಾಗಿ ಕುದಿಬೇಕು, 1-2-3 ಕುದಿ ಬಂದಾಗ. ಸೊ ಅದನ್ನು ನಾವು ಲಿಡ್ಡಲ್ಲೇ ಹಾಕಿ ನಾನು ಕ್ಲೋಸ್ ಮಾಡಿಬಿಡ್ತೀನಿ ಕುಕ್ಕರ್ನ ಟಾಪ್ನ. ಸರಿ, ಇವಾಗ ಇದಾಯ್ತಲ್ಲ ಅಂದ್ಬಿಟ್ಟು ಇನ್ನೊಂದು ಕಡೆ ಖಾಲಿ ಇದೆಯಲ್ಲ, ಸೊ ಅದನ್ನು ಫಿಲ್ ಮಾಡೋಣ ಬರ್ನಲ್ ಮೇಲೆ ಅಂದ್ಬಿಟ್ಟು ಹಾಲು ಇಟ್ಬಿಡೋಣ ಅಂದ್ಬಿಟ್ಟು ಹಾಲನ್ನು ಇಟ್ಕೊಳ್ಳೋಕ್ಕೆ ನಾನು ರೆಡಿ ಮಾಡಿಕೊಂಡೆ. ಸರಿ ಅಂದ್ಬಿಟ್ಟು ಇನ್ನೊಂದು ಕಡೆ ಅವರಿಗೆ ಟೀ ಮಾಡೋಣ ಅಂದ್ಬಿಟ್ಟು ಹಾಲನ್ನು ಇಟ್ಟಿದ್ದೀನಿ. ಬೆಳಗ್ಗೆ ಎದ್ದರೆ ಇದೇ ಇರುತ್ತೆ ನೋಡಿ ಯಾವಾಗಲೂ. ಒಂದು ಕಡೆ ಅನ್ನ ಮಾಡು, ಒಂದು ಕಡೆ ಸಾಂಬಾರು ಮಾಡು, ಒಂದು ಕಡೆ ಬಿಸಿನೀರು ಕಾಯಿಸೋ, ಹೀಗೆ ಕೆಲಸ ಬೆಳಗ್ಗೆ ಎದ್ದ ತಕ್ಷಣ ಏನಾದರೂ ಮಾಡ್ತಾನೆ ಇರಬೇಕು ಅಡುಗೆ ಮನೆಗೆ ಹೋದರೆ. ಸೊ ಬೆಳಗ್ಗೆ ಒಂದು 1.5 ಅವರ್ 1 ಅವರ್ ನಾವು ಸ್ಪೆಂಡ್ ಮಾಡಿಬಿಟ್ರೆ ಇನ್ನು ಈವ್ನಿಂಗ್ವರೆಗೂ ನಾನೇನು ಮಾಡೋಕ್ಕೋಗಲ್ಲ. ಯಾಕಂದರೆ ಬೆಳಗ್ಗೆನೇ ಆಗೋಗಿರುತ್ತೆಲ್ಲ ಅನ್ನ ಸಾಂಬಾರು ಒಟ್ಟಿಗೆ ಎಲ್ಲ. ಈ ಕೆಲವರು ಬೆಳಗ್ಗೆ ಟಿಫನ್ ಮಾತ್ರ ಮಾಡ್ತಾರೆ, ಮತ್ತು ಮಧ್ಯಾಹ್ನಕ್ಕೆ ಸಪ್ರೇಟ್ ಮಧ್ಯಾಹ್ನ ಹೋಗಿ ಅನ್ನ ಮಾಡೋದು ಮಾಡ್ತಾರೆ. ನಾನು ಹಾಗೆ ಮಾಡಲ್ಲ. ನಮ್ಮ ಅತ್ತೆ ಹೇಳ್ಕೊಟ್ಟಿರೋದು ಹೇಗೇ, ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ಕೊ, ಆರಾಮಾಗಿರ್ಬೋದು ನೀನು, ಒಂದು ಮಧ್ಯಾಹ್ನ ಸಾಯಂಕಾಲ ಎಲ್ಲ ಇರ್ಬೋದು ಅಂದ್ಬಿಟ್ಟು. ಹಾಗಾಗಿ ಬೆಳಗ್ಗೆನೇ ಅನ್ನ ಸಾಂಬಾರು ಟಿಫನು ಎಲ್ಲ ಒಟ್ಟಿಗೆ ಮಾಡಿಬಿಡ್ತೀನಿ. ಸೊ ಈವ್ನಿಂಗು ಹಸ್ಬೆಂಡ್ ಬಂದಾಗ ಆಫೀಸಿಂದ ಅವ್ರಿಗೆ ಕಾಫಿ ಮಾಡಿಕೊಡ್ತೀನಿ. ಮಾರ್ನಿಂಗ್ ಟೀ ಕುಡಿತಾರೆ, ಈವ್ನಿಂಗ್ ಅವ್ರಿಗೆ ಕಾಫಿ ಕೊಡ್ತೀನಿ.
ಸೊ ಅಷ್ಟೇ ಕೆಲಸ ಇರುತ್ತೆ, ಏನೂ ಇರಲ್ಲ. ಬೆಳಗ್ಗೆ ಒಂದು ಸಲ ಎಲ್ಲ ಪಾತ್ರೆಗಳು ವಾಶ್ ಮಾಡಿದ್ರೆ ಮತ್ತು ನೈಟ್ ಎಲ್ಲ ಊಟ ಮಾಡೋದು ಒಂದು ಸಲ ಪಾತ್ರೆ ವಾಶ್ ಮಾಡ್ತೀನಿ, 2 ಸಲ ಎಲ್ಲ ಒಟ್ಟಿಗೆ ಆದಮೇಲೆ ಇದು ಮಾಡ್ತೀನಿ. ಸರಿ, ಹಾಲು ಉಕ್ಕಿ ಬಂತಲ್ಲ, ಸೊ ನನಗೆ ಸ್ವಲ್ಪ ಸಪ್ರೇಟ್ ಹಾಲು ತೆಗೆದಿಟ್ಕೊಂಡು ಒಂದು ಗ್ಲಾಸ್ಗೆ ಅವರಿಗೆ ಟೀಗೆ ಇದು ಮಾಡಿದೆ, ರೆಡಿ ಮಾಡಿದೆ. ಟೀ ಪುಡಿ ಹಾಕ್ಬಿಟ್ಟು ಸಕ್ಕರೆ ಹಾಕಿ ಸಾಂಬಾರು ಇದಾಗ್ತಾಯಿದೆ, ವಿಶಿಲ್ ಆಗ್ತಾಯಿದೆ. ಅದಾಗಿದ ತಕ್ಷಣ ಸರಿ ಅದಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದು ತೆಗೆದ್ಬಿಟ್ಟು ಒಂದು ಕಡೆ ಒಗ್ಗರಣೆಗೆ ಇಟ್ಟಿದ್ದೀನಿ. ಸೊ ಸಾಸಿವೆ ಕಾಯಿನ ಸೊಪ್ಪು ಹಾಕ್ಬಿಟ್ಟು ಒಗ್ಗರಣೆ ಹಾಕ್ತೆ. ಸೊ ಬೇರೆ ಒಣಗಿದ ಮೆಣ್ಸಿನ್ಕಾಯಿ ಅದೆಲ್ಲ ಹಾಕ್ತಾರೆ, ಸರಿ ನಾನು ಇಷ್ಟೇ ಸಾಕು ಸಿಂಪಲಾಗಿ ಅಂತ ಇದೆರಡು ಹಾಕ್ಬಿಟ್ಟು ರೆಡಿ ಮಾಡಿಕೊಂಡೆ. ಸರಿ, ಅದನ್ನೆಲ್ಲ ಇನ್ನೊಂದು ಬೌಲ್ಗೆಲ್ಲ ಹಾಕ್ಬಿಡೋಣ ಅಂದ್ಬಿಟ್ಟು ಎಲ್ಲ ಹಾಕ್ಬಿಟ್ಟು ಅದನ್ನ ವಾಶ್ ಮಾಡೋಕ್ಕೆ ಇಟ್ಬಿಡ್ತೀನಿ. ಸರಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.